ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಮನೆಯಲ್ಲಿನ 220 ವೋಲ್ಟ್ ಕರೆಂಟ್ನ ಶಾಕ್ ತಡೆದುಕೊಳ್ಳಲು ಯಾರಿಗಾದರೂ ಸಾಧ್ಯವೇ? ಖಂಡಿತ ಇಲ್ಲ. ಹಾಗಾದರೆ ಈಲ್ ಎಂಬ ಮೀನು ಕೊಡುವ ಕರೆಂಟ್ ಶಾಕ್ ಅನ್ನು ಮನುಷ್ಯರಿಗೆ ತಡೆಯಲು ಸಾಧ್ಯವಿಲ್ಲವೇಕೆ? ಹೌದು ಸ್ನೇಹಿತರೆ, ಈ ಎಲೆಕ್ಟ್ರಿಕ್ ಈಲ್ 860 ವೋಲ್ಟ್ ವರೆಗಿನ ಶಾಕ್ ಅನ್ನು ನೀಡಬಲ್ಲದು. ಮನುಷ್ಯರು ಮಾತ್ರವಲ್ಲ, ಯಾವುದೇ ಪ್ರಾಣಿಯೂ ಕೂಡ ಇದರ ಹತ್ತಿರ ಹೋಗಲು ಸಾಧ್ಯವಿಲ್ಲ. ಹಾಗಾದರೆ ಈ ಈಲ್ ಮೀನು ಕರೆಂಟ್ ಅನ್ನು ಹೇಗೆ ಉತ್ಪಾದಿಸುತ್ತದೆ? ಇದರ ಕರೆಂಟ್ನಿಂದ ಮನುಷ್ಯರಿಗೆ ಮತ್ತು ಇತರ ಪ್ರಾಣಿಗಳಿಗೆ ಏನೆಲ್ಲ ಅಪಾಯಗಳಾಗಬಹುದು ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಜೊತೆಗೆ ಈ ಈಲ್ ಮೀನಿನ ಶಾಕ್ನಿಂದ ಒಂದು ಮೊಸಳೆ ಕೂಡ ಸಾಯಬಲ್ಲದು ಎಂಬ ಮಾತು ನಿಜವೇ ಎಂಬುದನ್ನು ಈ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಈಲ್ ಮೀನಿನ ವರೆಗೂ ತಿಳಿಯಲಾಗಿತ್ತು. ಆದರೆ ಈಗ ಮತ್ತೆರಡು ಎಲೆಕ್ಟ್ರಿಕ್ ಈಲ್ನ ಪ್ರಜಾತಿಗಳು ಇರುವುದು ಪತ್ತೆಯಾಗಿದೆ. ಇವುಗಳಲ್ಲಿ ಒಂದು ಎಲೆಕ್ಟ್ರೋಫೋರಸ್ ವಾರಿ. ಇದು 572 ವೋಲ್ಟ್ನಷ್ಟು ಕರೆಂಟ್ ಶಾಕ್ ನೀಡಬಲ್ಲದು. ಇದಕ್ಕಿಂತಲೂ ಪ್ರಬಲವಾದ ಇನ್ನೊಂದು ಪ್ರಜಾತಿ ಎಂದರೆ ಎಲೆಕ್ಟ್ರೋಫೋರಸ್ ವೋಲ್ಟಾಯಿ. ಇದು 872 ವೋಲ್ಟ್ವರೆಗೂ ಕರೆಂಟ್ ಶಾಕ್ ಅನ್ನು ನೀಡಬಲ್ಲದು. ಸ್ನೇಹಿತರೆ, 8 ಫೀಟ್ ಉದ್ದ 20 kg ತೂಗುವ ಈ ಮೀನು ದಕ್ಷಿಣ ಅಮೆರಿಕದ ಉತ್ತರದಲ್ಲಿ ಅಮೆಜಾನ್ ನದಿಯಲ್ಲಿ ಮತ್ತು ಅಲ್ಲಿನ ಇನ್ನೂ ಕೆಲವು ಸರೋವರಗಳಲ್ಲಿ ಕಂಡುಬರುತ್ತದೆ. ಅಲ್ಲಿನ ಸಿಹಿ ನೀರಿನ ಸರೋವರಗಳಲ್ಲಿ ವಾಸಿಸುವ ಉಭಯವಾಸಿಗಳನ್ನು ಹಾಗೆಯೇ ಕೆಲವೊಂದು ಸಸ್ತನಿಗಳನ್ನು ಕೂಡ ಈಲ್ ಮೀನು ಬೇಟೆಯಾಡಿ ತಿನ್ನುತ್ತದೆ. ಇದು ಬೇಟೆಯಾಡುವುದೆಂದರೆ ಪ್ರಕೃತಿ ದತ್ತವಾಗಿ ಈ ಎಲೆಕ್ಟ್ರಿಕ್ ಈಲನ್ನು ಕೂಡ ಬೇಟೆಯಾಡುತ್ತದೆ. ಅವರು ಈ ಎಲೆಕ್ಟ್ರಿಕ್ ಈಲನ್ನು ಅರಿಮ್ನಾ ಎಂದು ಕರೆಯುತ್ತಾರೆ. ಅವರು ಈ ಈಲನ್ನು ಬೇಟೆಯಾಡುವ ವಿಧಾನವೇ ವಿಶಿಷ್ಟವಾಗಿದೆ. ಕುದುರೆಗಳನ್ನು ಈಲ್ ಮೀನಿರುವ ಸರೋವರದೊಳಕ್ಕೆ ಅವರುಗಳು ಇಳಿಸುತ್ತಾರೆ. ಈ ಕುದುರೆಗಳು ಕಾಲಿನಿಂದ ನೀರನ್ನು ಕೆಸರನ್ನು ತುಳಿದು ಈಲ್ ಮೀನುಗಳನ್ನು ಮೇಲೆ ಬರುವಂತೆ ಮಾಡುತ್ತದೆ. ಈ ಕುದುರೆಗಳ ತುಳಿತದಿಂದ ಈಲ್ ಮೀನು ಅವುಗಳ ಮೇಲೆಯೂ ಶಾಕ್ ನೀಡಲು ಪ್ರಯತ್ನಿಸುತ್ತದೆ. ಇದರಿಂದಾಗಿ ಈ ಈಲ್ ಮೀನಿನ ಕರೆಂಟ್ ಡಿಸ್ಚಾರ್ಜ್ ಆಗಿಬಿಡುತ್ತದೆ. ಅದೇ ಸಮಯದಲ್ಲಿ ಹೀಗೆ ಸಿಕ್ಕ ಆ ಈಲ್ ಮೀನುಗಳನ್ನು ಆದಿವಾಸಿಗಳು ಹಿಡಿದು ಬಿಡುತ್ತಾರೆ. ಆ ರಾತ್ರಿಯವರೆಗೆ ಊಟಕ್ಕಾಗುವಷ್ಟು 3-4 ಮೀನುಗಳನ್ನು ಹಿಡಿಯುವುದು ಅವರ ಅಭ್ಯಾಸವಾಗಿರುತ್ತದೆ. ಸ್ನೇಹಿತರೆ, ಇನ್ನೊಂದು ಆಸಕ್ತಿಕರ ವಿಷಯವೇನೆಂದರೆ 1800ರ ಪ್ರಾರಂಭದಲ್ಲಿ ಅಲೆಕ್ಸಾಂಡರ್ ಎನ್ನುವ ವ್ಯಕ್ತಿಯೊಬ್ಬ ಈ ಮೀನುಗಳ ಕುರಿತು ಆಸಕ್ತನಾಗಿ ಇವುಗಳು ನೀಡುವ ಶಾಕ್ನ ಬಗ್ಗೆ ರಿಸರ್ಚ್ ಮಾಡಬೇಕೆಂದು ಬರುತ್ತಾನೆ. ಆದರೆ ಆ ಕಾಲದಲ್ಲಿ ವೋಲ್ಟ್ ಮೀಟರ್ ಆಗಲಿ ಅಥವಾ ಕರೆಂಟನ್ನು ಅಳೆಯುವ ಯಾವುದೇ ಉಪಕರಣವಾಗಲಿ ಇರಲಿಲ್ಲ. ಹೀಗಾಗಿ ಅಲೆಕ್ಸಾಂಡರ್ ಈಲ್ ಮೀನನ್ನು ಕೈಯಿಂದ ಮುಟ್ಟಿಯೇ ಕರೆಂಟ್ ಶಾಕ್ ಹೊಡೆಸಿಕೊಳ್ಳುತ್ತಿದ್ದ. ಅಂದಾಜಿನ ಮೇಲೆ ಆ ಪ್ರಮಾಣವನ್ನು ತನ್ನ ಡೈರಿಯಲ್ಲಿ ಬರೆದಿಡುತ್ತಿದ್ದ. ಒಂದು ದಿನ ಸತತ 4 ಗಂಟೆಗಳವರೆಗೆ ರಿಸರ್ಚ್ ನಡೆಸುತ್ತಿದ್ದ ಆತನಿಗೆ ಜೋರಾದ ಶಾಕ್ ಒಂದು ಹೊಡೆಯುತ್ತದೆ. ಈ ಶಾಕ್ನಿಂದ ಮರುದಿನದವರೆಗೂ ಆತನ ಕೈ ಮರಗಟ್ಟಿ ಹೋಗಿತ್ತು ಎಂದು ಆತ ಡೈರಿಯಲ್ಲಿ ಬರೆದುಕೊಂಡಿದ್ದಾನೆ. ಸ್ನೇಹಿತರೆ, ಹಲವಾರು ಶತಮಾನಗಳ ಮೊದಲೇ ಈಲ್ ಎಂಬ ಮೀನು ಎಲೆಕ್ಟ್ರಿಕ್ ಶಾಕ್ ನೀಡಬಲ್ಲದು ಎಂಬುದು ಮಾನವನಿಗೆ ತಿಳಿದಿತ್ತು. ಆದರೆ ಈ ಶಾಕ್ ಅನ್ನು ಅದು ಹೇಗೆ ನೀಡುತ್ತದೆ ಎಂಬುದು ಮಾತ್ರ ಇತ್ತೀಚೆಗೆ ತಿಳಿದು ಬಂದಿದೆ. ಇದರ ರಹಸ್ಯ ಮೀನಿನ 3 ಅಂಗಗಳಲ್ಲಿರುತ್ತದೆ. ಮೀನಿನ ಹೊಟ್ಟೆಯ ಭಾಗದಲ್ಲಿರುವ ಅತಿ ದೊಡ್ಡ ಅಂಗ ಅದರ ದೇಹದ 50% ಹೆಚ್ಚಿನ ಭಾಗವನ್ನು ಆವರಿಸಿದೆ. ಹಾಗೆಯೇ ಅದಕ್ಕಿಂತ ಕೆಳಗಿನ ಹಂಟರ್ ಎಂದು ಕರೆಯಲಾಗುವ ಅಂಗ ಮತ್ತು ಕೊನೆಗೆ ಬಾಲದಲ್ಲಿರುವ ಒಂದು ಅಂಗ. ಈ 3 ಅಂಗಗಳಲ್ಲಿನ ಮಾಂಸಖಂಡಗಳಲ್ಲಿ ಮಸಲ್ಸ್ ಸೆಲ್ಗಳು ಇರುತ್ತವೆ. ಈ ಸೆಲ್ಗಳನ್ನು ಎಲೆಕ್ಟ್ರೋಲೈಟ್ಸ್ಗಳೆಂದು ಕರೆಯಲಾಗಿದೆ. ಇವುಗಳಲ್ಲಿ ವಿದ್ಯುದಂಶವಿರುತ್ತದೆ. ಇವುಗಳು ಒಂದು ಬ್ಯಾಟರಿಯಲ್ಲಿನ ಸೆಲ್ನ ರೀತಿಯಲ್ಲಿಯೇ ಲಕ್ಷಾಂತರ ಸಂಖ್ಯೆಯಲ್ಲಿ ಜೋಡಿಸಲ್ಪಟ್ಟಿರುತ್ತದೆ. ಇದೇ ಕಾರಣದಿಂದಾಗಿ ಈಲ್ ಮೀನಿನ ದೇಹದಲ್ಲಿ ಬ್ಯಾಟರಿಯಲ್ಲಿ ಸಂಗ್ರಹಿಸಿಟ್ಟ ಕರೆಂಟ್ನಂತೆ ಯಾವಾಗಲೂ ವಿದ್ಯುತ್ ಸಂಗ್ರಹವಾಗಿರುತ್ತದೆ. ಈ ವಿದ್ಯುತ್ತನ್ನು ಅದು ತನ್ನ ಸುತ್ತಮುತ್ತಲೂ ವಿದ್ಯುತ್ ಕಾಂತೀಯ ಕ್ಷೇತ್ರವನ್ನಾಗಿ ಪರಿವರ್ತಿಸಿಕೊಳ್ಳಬಲ್ಲದು. ಕಲುಷಿತ ನೀರಿನಲ್ಲಿಯೂ ಕೂಡ ಇದು ಮುಂದೆ ಹೋಗುವ ದಾರಿಯನ್ನು ಇದರಿಂದಾಗಿಯೇ ಕಂಡುಕೊಳ್ಳುತ್ತದೆ. ಬೇರೆ ಯಾವುದೇ ಚಿಕ್ಕ ಮೀನು ಇದರ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಬಂದರೆ ಕೂಡಲೇ ಇದಕ್ಕೆ ಅದರ ಸುಳಿವು ಸಿಕ್ಕಿ ಅದನ್ನು ತನ್ನ ಆಹಾರವಾಗಿ ಬದಲಾಯಿಸಿಕೊಳ್ಳುತ್ತದೆ. ಬಲವಾದ ಕರೆಂಟ್ ಶಾಕ್ ನೀಡುವುದರಿಂದ ಇದು ಯಾವುದೇ ಜೀವಿಯನ್ನು ಬೀಳಿಸಬಲ್ಲದು.
860 ವೋಲ್ಟ್ವರೆಗೂ ಈಲ್ ಮೀನು ಶಾಕ್ ನೀಡಬಲ್ಲುದೆಂದರೆ ನೀವೇ ಊಹಿಸಿ ಅದರ ಶಕ್ತಿ ಎಷ್ಟಿರಬಹುದೆಂದು. ಆದರೆ ಈ ಈಲ್ ಮೀನು ಚಿಕ್ಕ ಮೀನುಗಳನ್ನು ಗಬಕ್ಕನೆ ನುಂಗಿಬಿಡಬಲ್ಲದು. ಇದಕ್ಕೆ ವಿದ್ಯುತ್ ಶಾಕ್ ನೀಡುವ ಅಗತ್ಯ ಇರುವುದಿಲ್ಲ. ಅಂದರೆ ಇಲ್ಲಿ ಈಲ್ ಮೀನಿಗೆ ಅತಿ ಹೆಚ್ಚು ವೋಲ್ಟ್ನ ಶಾಕ್ ನೀಡಬೇಕೆಂದರೆ ನೀರಿನಿಂದ ಹೊರಗೆ ಬರಲೇಬೇಕು. ನೀರಿನಲ್ಲಿದ್ದರೆ ಅದರ ಕರೆಂಟ್ ಡಿಸ್ಚಾರ್ಜ್ ಆಗುವುದರಿಂದಾಗಿ ಅದು ಹೊರಗೆ ಬಂದೇ ಶಾಕ್ ನೀಡಬೇಕಾಗುತ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ ನೀವು ಮನುಷ್ಯನೊಬ್ಬನಿಗೆ ಈಲ್ ಮೀನು ಮೇಲೆ ಹಾರಿ ಶಾಕ್ ನೀಡುವುದನ್ನು ನೋಡಬಹುದು. ಹಾಗೆಯೇ ಈ ಎಕ್ಸ್ಪೆರಿಮೆಂಟ್ನಲ್ಲಿ ಸೆನ್ಸಾರ್ ಅಳವಡಿಸಿರುವ ಪ್ಲಾಸ್ಟಿಕ್ ಕೈಗಳಿಗೆ ಕರೆಂಟ್ ಹೇಗೆ ಹರಿಯುತ್ತಿದೆ ಎಂಬುದನ್ನು ನೀವು ನೋಡಬಹುದು. ನೀರಿನಿಂದ ಈಲ್ ಮೇಲೆ ಬಂದಷ್ಟು ಅದರ ಕರೆಂಟ್ ವೋಲ್ಟೇಜ್ ಇನ್ನೂ ಹೆಚ್ಚಾಗುತ್ತದೆ. ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ಆಗಿ 860 ವೋಲ್ಟ್ಗಳವರೆಗೂ ಈಲ್ ಮೀನು ಕೊಡುವ ಶಾಕ್ ನೀರಿನಿಂದ ಮೇಲೆ ಬಂದಾಗ ಮಾತ್ರ ಆಗಿರುತ್ತದೆ. ಆದರೆ ಪ್ರಾಣಿಗಳಲ್ಲಿ ಖತರ್ನಾಕ್ ಆಗಿರುವ ಮೊಸಳೆಯ ವಿಡಿಯೋವೊಂದನ್ನು ನೀವು ನೋಡಿರಬಹುದು. ಈ ವಿಡಿಯೋವನ್ನು ನಾವು ಹಿಂದಿನ ಎಪಿಸೋಡ್ ಒಂದರಲ್ಲಿ ಕೂಡ ತೋರಿಸಿದ್ದೇವೆ. ಇಲ್ಲಿ ಈಲ್ ಮೀನು ಮೊಸಳೆಯನ್ನು ಕರೆಂಟ್ ಶಾಕ್ ನೀಡಿ ಸಾಯಿಸಿಬಿಡುತ್ತದೆ. ಈಲ್ ಮೀನನ್ನು ತಿನ್ನಲು ಬಾಯಿ ಹಾಕಿದ ಮೊಸಳೆಗೆ 860 ವೋಲ್ಟ್ನ ಕರೆಂಟ್ ಶಾಕ್ ನೀಡಿತ್ತು ಈಲ್. ಯಾಕೆಂದರೆ ಇಲ್ಲಿ ಈಲ್ ಮೀನು ನೀರಿನಿಂದ ಮೇಲಿತ್ತು. ಈ ಘಟನೆಯಲ್ಲಿ ಈಲ್ ಮೀನು ಕೂಡ ಸತ್ತು ಹೋಗುತ್ತದೆ. ಯಾಕೆಂದರೆ ಮೊಸಳೆ ಅದನ್ನು ಜೋರಾಗಿ ಕಚ್ಚಿ ಹಿಡಿದಿದ್ದರಿಂದ ಅದಕ್ಕೂ ಬದುಕುವ ಅವಕಾಶ ಇರಲಿಲ್ಲ. ಹಾಗಾದರೆ ಈ ಮೀನು ಮನುಷ್ಯರಿಗೂ ಶಾಕ್ ನೀಡಿ ಸಾಯಿಸಬಲ್ಲುದೆ. ಒಂದು ಟ್ಯಾಂಕ್ ಒಳಗಿರುವ ಈಲ್ ಮೀನು ಮನುಷ್ಯನನ್ನು ಸಾಯಿಸಲು ಮಾಡಿತೆಂದರೆ ಮನುಷ್ಯ ಕೂಡ ಇದರ ಮುಂದೆ ಏನೂ ಅಲ್ಲ. ಹಾಗಾಗಿ ಈ ಈಲ್ ಮೀನುಗಳು ಮನುಷ್ಯನಿಗೆ ಅಪಾಯಕಾರಿ ಅಲ್ಲವೆಂದರೂ ಕೂಡ ಅಮೆಜಾನ್ ಕಾಡಿನಲ್ಲಿನ ನದಿಗಳಲ್ಲಿ ಮನುಷ್ಯರು ಜಾಗೃತರಾಗಿರುವುದು ಮಾತ್ರ ಅಗತ್ಯ. ಸ್ನೇಹಿತರೆ, ಇವಿಷ್ಟು ಈಲ್ ಮೀನಿನ ರಹಸ್ಯ. ಇಲ್ಲಿಗೆ ಈ ಎಪಿಸೋಡ್ ಮುಗಿಸುತ್ತಿದ್ದೇವೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ನೀವು ಹೊಸಬರಾಗಿದ್ದಲ್ಲಿ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.